ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿದ್ದಾಪುರ ಬೋವಿ ಕಾಲೋನಿಯಲ್ಲಿ ನಾಗೇಂದ್ರನಿಂದ ರಮ್ಯಾ ಕಿಡ್ನಾಪ್ ಆಗಿದೆ. ಬೆಳಗ್ಗೆ 11:30ಕ್ಕೆ ಮನೆ ಬಳಿ ಬಂದು ಕರೆದುಕೊಂಡು ಹೋಗ್ತಾನೆ ನಾಗೇಂದ್ರ ಆಕೆಯನ್ನ. ಕಾರಿನ ಫೋಟೋವನ್ನ ತೆಗೆದು ರಮ್ಯಾ ಸ್ನೇಹಿತೆ ಪೊಲೀಸ್ನರಿಗೆ ಕಳಿಸ್ತಾಳೆ, ಮಾಹಿತಿಯನ್ನು ನೀಡ್ತಾಳೆ. ಕಾರಿನ ನಂಬರ್ ಸಹಿತ ಸಿದ್ದಾಪುರ ಠಾಣೆಗೆ ತಕ್ಷಣವೇ ದೂರನ್ನ ದಾಖಲು ಮಾಡ್ತಾಳೆ ರಮ್ಯಾ ಸ್ನೇಹಿತೆ. ಘಟನೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ವಿವರಿಸ್ತಾಳೆ. ಹಿಂಗೊಬ್ಬ ಬಂದು ನನ್ನ ಗೆಳತಿಯನ್ನ ಎತ್ತಾಕೊಂಡು ಹೋದ, ಎಲ್ಲದರ ಬಗ್ಗೆಯೂ ಕೂಡ ಸಿದ್ದಾಪುರ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾಳೆ. ಸಿದ್ದಾಪುರ ಠಾಣೆಗೆ ತಕ್ಷಣ ದೂರನ್ನ ಕೊಟ್ಟಾಗ ಪೊಲೀಸರು ಕಾರನ್ನ ನಿಲ್ಲಿಸುವುದಕ್ಕೆ ಸೂಚನೆ ನೀಡಿದ್ರೂ ಕೂಡ ಪ್ರೇಮಿ ಕ್ಯಾರೆ ಅಂದಿಲ್ಲ. ಶಿರಾ ತುಮಕೂರು ಹೆದ್ದಾರಿಯಲ್ಲಿ ಜಗಳ ಮಾಡಿಕೊಂಡ ರಮ್ಯಾ ನಾಗೇಂದ್ರ. ನೋಡಿ ಇಲ್ಲಿ ಸಿದ್ದಾಪುರ ಪೊಲೀಸ್ನವರು ಆತನಿಗೆ ಕರೆ ಮಾಡ್ತಾರೆ. ಕರೆ ಮಾಡಿ ಕಾರನ್ನ ಇಲ್ಲಿಗೆ ಸ್ಟಾಪ್ ಮಾಡೋ, ಮುಂದೆ ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಆ ವಿಚಾರವನ್ನ ಕಾರು ಚಾಲಕನಿಗೆ ಹೇಳೋದೇ ಇಲ್ಲ ಈತ ನಾಗೇಂದ್ರ. ಹಿಂಬದಿ ಸೀಟ್ನಲ್ಲಿ ಕೂತಿರ್ತಾನೆ, ಪೊಲೀಸ್ನವ್ರಿಗೆ ಹೇಳೋದೇ ಇಲ್ಲ, ಆ ಚಾಲಕನಿಗೆ ಹೇಳೋದೇ ಇಲ್ಲ, ಹಾಗೆ ಹೋಗ್ತಾನೆ ಇರುತ್ತೆ ಕಾರು. ಸೊ ಅದಾದ ನಂತರ ಪೊಲೀಸ್ನವ್ರಿಗೆ ಗೊತ್ತಾಗಿದೆ ಅನ್ನೋ ವಿಚಾರ ಗೊತ್ತಾಗಿ ಸಿಟ್ಟು ಬಂದ್ಬಿಡುತ್ತೆ ಆತನಿಗೆ. ರಮ್ಯಾ ಜೊತೆಗೆ ಜಗಳ ಶುರು ಮಾಡ್ತಾನೆ. ಚಲಿಸುತ್ತಿದ್ದ ಕಾರಿನಲ್ಲಿ ಯುವತಿ ರಮ್ಯಾಗೆ ಚಾಕುವಿನಿಂದ ಇರಿದು ಬಿಡ್ತಾನೆ ಈ ನಾಗೇಂದ್ರ. ನೋವಿನಲ್ಲೂ ಕಾರಿನಿಂದ ಜಿಗಿದು ಜೀವ ಉಳಿಸಿಕೊಂಡಿದ್ದಾಳೆ ರಮ್ಯಾ. ಕಾರಿನೊಳಗೆ ನಾಡ ಬಾಂಬ್ ಸ್ಫೋಟಗೊಂಡು ನಾಗೇಂದ್ರ ಸಜೀವ ದಹನ ಆಗಿರು. ಸದ್ಯ ಸಿದ್ದಾಪುರದ ಮನೆಗೆ ಭೇಟಿ ನೀಡಿ ಪೊಲೀಸ್ನವರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸಿದ್ದಾಪುರದ ಬೋವಿ ಕಾಲೋನಿಯಲ್ಲಿ ಆಕೆ ಕಿಡ್ನಾಪ್ ಆಗುತ್ತೆ. ಬೆಳಗ್ಗೆ 11:30 ಸುಮಾರಿಗೆ ಬಲವಂತವಾಗಿ ಎಳ್ಕೊಂಡು ಹೋಗ್ತಾರೆ. ಆಗ ಜೊತೆಗಿದ್ದಂತ ಸ್ನೇಹಿತೆಯಿಂದ ಪೊಲೀಸ್ನವರಿಗೆ ಮಾಹಿತಿ ಸಿಗುತ್ತೆ. ಅದಾದ ನಂತರ ಪೊಲೀಸ್ನವರಿಗೆ ಆತನಿಗೆ ಕರೆ ಮಾಡಿ ಕಾರ್ ನಿಲ್ಲಿಸಲು ಹೇಳ್ತಾರೆ. ಆದ್ರೂ ಕೂಡ ಕ್ಯಾರೆ ಅಂತಿಲ್ಲ ಈ ಪ್ರೇಮಿ. ಸುಮಾರು 2-2:30 ಸಮಯದಲ್ಲಿ ನಮಗೆ ಕಲಂಬೆಲ್ಲ ಪೊಲೀಸ್ ಸ್ಟೇಷನ್ಸ್ಗೆ ಒಂದು ಮಾಹಿತಿ ಬಂದಿದೆ. ಹೈವೇ ಮೇಲೆ ಒಂದು ಕಾರ್ ಬೆಂಕಿ ಹಚ್ಕೊಂಡು ಬರ್ನ್ ಆಗ್ತಾ ಇದೆ ಅಂತ. ಸೊ ಇಮಿಡಿಯೇಟ್ ಆಗಿ ಪೊಲೀಸರು ಸ್ಪಾಟ್ಗೆ ರೀಚ್ ಆದಾಗ ನಮಗೆ ತಿಳಿದು ಬಂದಿರೋದೇನೆಂದರೆ ಅದರಲ್ಲಿ ಒಬ್ಬ ವ್ಯಕ್ತಿ ಸಹ ಅದರಲ್ಲಿ ಬರ್ನ್ ಆಗಿ ಗೊತ್ತಾಗಿರೋದು ಕಂಡು ಬಂದಿದೆ. ಸೊ ಇಮಿಡಿಯೇಟ್ ಆಗಿ ಅಲ್ಲಿ ಯಾರಿದ್ರು ಏನು ಅಂತ ವಿಚಾರ ಮಾಡಿದಾಗ ಅಲ್ಲಿ ಆ ಗಾಡಿ ಡ್ರೈವರ್ ಏನಿದ್ದಾನೆ ಅವನು ಮತ್ತು ಆ ಗಾಡಿಯಲ್ಲಿ ಪ್ರಯಾಣ ಮಾಡಿರೋ ಇನ್ನೊಬ್ಬ ಹುಡುಗಿ ಅವರಿಬ್ಬರು ಅಲ್ಲಿ ಇದ್ರು ಅನ್ನೋದು ಕಂಡು ಬಂದಿದೆ. ಸೊ ಅವರು ಹೇಳಿರೋ ಮಾಹಿತಿ ಪ್ರಕಾರ ಸೊ ಇವರು ಮೃತಪಟ್ಟಿರೋರ ಹೆಸರು ನಾಗೇಂದ್ರ ಅಂತ. ಇವರು ಮೂಲತಃ ಅಂಕೋಲಾ ಕಾರವಾರವರು. ಮತ್ತು ಅವ್ರ ಜೊತೆ ಬಂದಿರೋ ಹುಡುಗಿನೂ ಸಹ ಅವರಿಗೆ ಪರಿಚಯಿಸಿದ್ರು. ಅವರಿಬ್ಬರು ರಿಲೇಷನ್ಶಿಪ್ ಆಗಿದ್ದರು. ಸೊ ಇವರು ಇವತ್ತು ಬೆಳಗ್ಗೆ ಸುಮಾರು 11:30 to 12 ಆ ಸಮಯದಲ್ಲಿ ಬ್ಯಾಂಗ್ಳೂರು ಜಯನಗರ ಏರಿಯಾದಿಂದ ಬಿಟ್ಟು ಅಂಕೋಲಾಗೆ ಹೋಗ್ತಿದ್ರು. ಉಬರ್ ಕಾರನ್ನು ಹೈರ್ ಮಾಡಿಕೊಂಡು ಹೋಗುವಾಗ ಇವರಿಗೆ ಇತ್ತೀಚಿನ ಕಾಲದಲ್ಲಿ ಬ್ರೇಕಪ್ ಆಗಿದೆ ಅಂತ ಹೇಳಿ ಅವರು ಜಗಳ ಆಗ್ತಿರೋದು ಅಂತ ಹೇಳಿ ತಿಳಿದು. ಈಗ ನಡೆದಿರುವ ಫೈರ್ ಹೇಗಾಗಿದೆ ಅನ್ನೋದು ಸದ್ಯಕ್ಕೆ ನಮಗೆ ಕಂಡು ಬರ್ತಾ ಇರೋದು ಏನೊಂದು ದೊಡ್ಡ ಶಬ್ದ ಬಂದಿದೆ. ಅದು ಯಾವ ಕಾರಣಕ್ಕೆ ಬಂದಿದೆ ಏನು ಅನ್ನೋದು ನಾವು ಚೆಕ್ ಮಾಡ್ತಾ ಇದ್ವಿ. ಸೊ ಡ್ರೈವರ್ ಮತ್ತು ಹುಡುಗಿ ಹೇಳೋದು ಏನಂದರೆ ಒಂದು ನಾಡ ಯೂಸ್ ಮಾಡಿರೋದು ಕಂಡು ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ನಾವೀಗ ಬಾಂಬ್ ಸ್ಕ್ವಾಡ್ ಅವ್ರನ್ನ ಕರೆಸಿದ್ದೀವಿ ಮತ್ತು ನಮ್ಮ FSL ಟೀಮ್ ಮತ್ತು ಸೋಕೋ ಟೀಮ್ ಇವರೆಲ್ಲರನ್ನೂ ಕಳಿಸಲಾಗಿದೆ. ಸೊ ಈಗ ಕಂಪ್ಲೇಂಟ್ ತೊಗೊಂಡು ನಾವು ಒಂದು FIR ಮಾಡಿ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದು. ಸರ್ ನಾಗೇಂದ್ರ ರಿಲೇಷನ್ಸ್ ಅಥವಾ ಓನ್ಲಿ ರಿಲೇಷನ್ಶಿಪ್ ಅಥವಾ ನಾಗೇಂದ್ರ ಮತ್ತು ಇವರಿಗೆ ಒಂದೇ ಊರವರು ಅಂತ ಮಾಹಿತಿ. ಸೊ ಅಲ್ಲಿ ಇದ್ದಾಗ ಅವರು ರಿಲೇಷನ್ಶಿಪ್ಪಲ್ಲಿ ಇದ್ರಂತೆ. ಸೊ ಈಗ ರಿಲೇಷನ್ಶಿಪ್ ವಿಚಾರವಾಗಿ ಜಗಳ ಆಗಿದೆ ಅಂತ ನಾವು ಕಂಡು. ಎಷ್ಟು ವರ್ಷದಿಂದ? ಸುಮಾರು 4-5 ವರ್ಷ ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ವೆಸ್ಟಿಗೇಷನಲ್ಲಿ ಕ್ಲಿಯರ್ ಆಗಿ ತಿಳಿಸಿರ್ತೀವಿ. ಯಾವ ಸರ್ ಅಂಕೋಲಾ ಎಕ್ಸಾಕ್ಟ್? ಅಂಕೋಲಾ ಹತ್ರ ಹೆಬ್ಬೂರು ಹುಡುಗದು, ಹುಡುಗಿದು ಇನ್ನೊಂದು ಕಲ್ಲೆ ಪಕ್ಕದಲ್ಲಿ ಹಳ್ಳಿ ಅಂತ ಹೇಳ್ತಾರೆ. ಕಾರ್ನಲ್ಲಿ ಸರ್ ಏನಾದ್ರು ಸಜೀವವಾಗಿರ್ತಕ್ಕಂಥ ಯಾವುದಾದ್ರು ಸ್ಫೋಟಕ ವಸ್ತು ಪತ್ತೆ ಆಗಿದೆ? ಇಲ್ಲ, ಕಾರ್ನಲ್ಲಿ ಏನೂ ಇಲ್ಲ. ಪಕ್ಕದಲ್ಲಿ ಒಂದು ರೋಡಲ್ಲಿ ಇದೆ ಅಂತ ಇದೆ, ಗಾರ್ಡನ್ ಮಾಡಲಾಗಿದೆ. ಅದು ನಮಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕೆಲವೊಂದಿಷ್ಟು ಗಂಟೆಗಳು ಕಳೀತಾ ಹೊಸ ವಿಚಾರಗಳು ಬಯಲಿಗೆ ಬರ್ತಾ ಇದ್ದಾವೆ. ಈಗ
ಪೊಲೀಸ್ನವ್ರು ಏನು ಹೇಳ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಏನು ತುಮಕೂರಿನ ಶಿರಾ ಬಳಿ ಸಂಭವಿಸಿದಂಥ ಜೋಡಿಹಳ್ಳಿ ಬಳಿ ಸಂಭವಿಸಿದಂಥ ಕಾರು ಬ್ಲಾಸ್ಟ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ತುಮಕೂರಿನ ಕಳ್ಳಂಬೆಳ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಮೊದಲಿಗೆ ಏನು ಇನ್ಸಿಡೆಂಟ್ ಆಯಿತು, ಅಲ್ಲಿ ಸ್ಫೋಟಗೊಂಡಂಥ ವಸ್ತು ಯಾವುದು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಿದಾಗ FSL ಮತ್ತು ಸೋಕರ್ ಟೀಮು ಜೊತೆಗೆ ಬಾಂಬ್ ಪತ್ತೆ ಹಾಗೂ ನಿಷ್ಕ್ರಿಯ ದಳ ಏನು ಒಂದು ಪರಿಶೀಲನೆ ಮಾಡಿದಾಗ ಆ ಕಾರು ಸ್ಫೋಟಗೊಳ್ಳೋದಕ್ಕೆ ಬಾಂಬು ಕಾರಣ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಇನ್ನು ಬಾಂಬ್ ಕಾರಣ ಅನ್ನೋದು ಅದನ್ನು ಕ್ಯಾರಿ ಮಾಡಿದವರು ಯಾರು ಅನ್ನೋದಾದರೆ ಅಲ್ಲಿ ಈಗ ಚಾಲಕ ಮತ್ತು ಗಾಯಾಳಾದಂಥ ರಮ್ಯಾ ಇವರು ಕೊಟ್ಟಿರ್ತಕ್ಕಂಥ ಹೇಳೋ ಪ್ರಕಾರ ಅಲ್ಲಿ ಈಗ ಸಜೀವ ದಹನ ಆಗಿರ್ತಕ್ಕಂಥ ನಾಗೇಂದ್ರನೇ ಬಾಂಬನ್ನು ಕ್ಯಾರಿ ಮಾಡಿದ್ದ ಅನ್ನೋದು ಕೂಡ ಸ್ಪಷ್ಟವಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಸಿದ್ದಾಪುರ ಪೊಲೀಸರು ರಮ್ಯಾ ವಾಸವಾಗಿದ್ದಂಥ ಮನೆ ಬಳಿ ಹೋಗಿ ಕೆಲವೊಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಒಂದೇ ಊರಿನವರ ಅಂಕೋಲಾ ಸಮೀಪದ ಒಂದು ಹಳ್ಳಿಯಲ್ಲಿ ಇವರಿಬ್ಬರು ಒಂದೇ ಊರಿನವರಾಗಿದ್ದರು. ಅಲ್ಲಿಂದ ಬೆಂಗಳೂರಿಗೆ ಬಂದವರು ಇಲ್ಲೇ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದರು ಅಂತಕ್ಕಂಥದ್ದು. ಕಳೆದ 4-5 ವರ್ಷಗಳಿಂದ ಇದ್ದರು. ಆದರೆ ಮಧ್ಯದಲ್ಲಿ ಬ್ರೇಕಪ್ ಆಗಿತ್ತು. ಆದರೂ ಇವತ್ತು ಬೆಳಗ್ಗೆ ಆಕೆ ಕೆಲಸ ಮಾಡ್ತಕ್ಕಂಥ ಸಂಜಯ್ ಗಾಂಧಿ ಆಸ್ಪತ್ರೆ ಬಳಿ ಹೋಗಿ ಬೆಳಗ್ಗೆ 11:30 ಸುಮಾರಿಗೆ ಊಬರ್ ಕ್ಯಾಬ್ ಮುಖಾಂತರ ಆಕೆಯನ್ನು ಬಲವಂತವಾಗಿ ಕರೆದುಕೊಂಡು ಬರ್ತಾರೆ ಅಂತ. ಆ ಸಂದರ್ಭದಲ್ಲಿ ಆಕೆಯನ್ನು ಬಲವಂತವಾಗಿ ಕ್ಯಾರಿನಲ್ಲಿ ಎಳೆದು ಕೂಡಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ರಮ್ಯಾ ಸ್ನೇಹಿತೆ ಅದನ್ನು ಗಮನಿಸ್ತಾರೆ. ಆಕೆಯೂ ಸಹ ವಿರೋಧ ವ್ಯಕ್ತಪಡಿಸ್ತಾರೆ. ಆಕೆಗೂ ಈ ನಾಗೇಂದ್ರ ಕೊಲೆ ಬೆದರಿಕೆಯನ್ನು ಹಾಕಿ ರಮ್ಯಾಳನ್ನು ಕಾರಿನಲ್ಲಿ ಕೂರಿಸ್ಕೊಂಡು ಹೋಗ್ತಕ್ಕಂಥದ್ದು. ಬಳಿಕ ಬೆಂಗಳೂರಿನಲ್ಲೇ ಸ್ವಲ್ಪ ಸಮಯ ಕಳೆದಂಥವರು ಬಳಿಕ ತುಮಕೂರು ಮಾರ್ಗವಾಗಿ ತಮ್ಮ ಕಾರನ್ನು ಚಲಾಯಿಸಿಕೊಂಡು ಡ್ರೈವರ್ ಮುಖಾಂತರ ಹೋಗ್ತಾ ಇರ್ತಾರೆ. ಆದರೆ ಆ ಮಾರ್ಗ ಮಧ್ಯದಲ್ಲಿ ಸಿದ್ದಾಪುರ ಪೊಲೀಸರಿಂದ ಡ್ರೈವರ್ಗೆ ಕರೆ ಹೋಗುತ್ತೆ, ನೀನು ಕಾರು ಎಲ್ಲಿದೆಯೋ ಅಲ್ಲೇ ಅದು ಸ್ಟಾಪ್ ಮಾಡಬೇಕು, ಈ ರೀತಿಯಾಗಿ ಕಿಡ್ನಾಪ್ ಕೇಸ್ ಆಗಿದೆ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಆತ ಕಳ್ಳಂಬೆಳ್ಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಜೋಗಿಹಳ್ಳಿ ಅಂತಕ್ಕಂಥ ಹೈವೇ ಬಳಿ ಕಾರನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಾನೆ. ಆ ಸಂದರ್ಭದಲ್ಲೇ ಯಾವಾಗ ಪೊಲೀಸರು ಪ್ರವೀಣ್ಗೆ ಕಾರು ಚಾಲಕ ಪ್ರವೀಣ್ಗೆ ಕಾಲ್ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೋ, ನನ್ನನ್ನು ಸಿಕ್ಕಿ ಹಾಕ್ಕೊಳ್ತೀನಿ, ನನ್ನನ್ನು ಜೈಲಿಗೆ ಕಳಿಸ್ತಾರೆ ಅನ್ನೋದು ಅವತ್ತಿಗೆ ಖಾತ್ರಿ ಆಗುತ್ತೆ. ಹಾಗಾಗಿ ಹೋಗೋದ್ರೊಳಗಡೆ ನನಗೆ ಮೋಸ ಮಾಡಿರ್ತಕ್ಕಂಥ ಅಥವಾ ನನ್ನ ಪ್ರೀತಿ ಮದುವೆಗೆ ನಿರಾಕರಣೆ ಮಾಡಿರ್ತಕ್ಕಂಥ ರಮ್ಯಾ ಜೀವಂತವಾಗಿ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಆಕೆಯನ್ನು ಸಾಯಿಸೋ ಒಂದು ಪ್ಲ್ಯಾನನ್ನು ಮಾಡ್ತಾನೆ. ಮೊದಲೇ ಪ್ಲ್ಯಾನ್ ಮಾಡಿರೋ ರೀತಿಯಾಗಿ ತಾನು ಕ್ಯಾರಿ ಮಾಡಿದ್ದಂಥ ಚಾಕುವನ್ನು ತೆಗೆದು ಆಕೆಯ ಮೇಲೆ ಅಲ್ಲೇ ಸಹ ಮಾಡ್ತಾನೆ. ಅಲ್ಲಿಂದಾಗಿ ತಲೆ ಮತ್ತು ಆಕೆ ಎಡಗೈ ಜೊತೆಗೆ ಕೈ ಎದೆ ಭಾಗದಲ್ಲೂ ಸ್ವಲ್ಪ ಗಾಯಗಳಾಗಿತ್ತು. ಕೂಡಲೇ ಏನು ಚಾಕುವಿಂದ ಅಲ್ಲೇ ಮಾಡಿದ್ದು ಸಾಕಾಗಲಿಲ್ಲ, ಇವರಿಬ್ಬರನ್ನು ಸಜೀವ ದಹನ ಮಾಡಬೇಕು ಅನ್ನೋ ರೀತಿಯಾಗಿ ತಾನು ತೆಗೆದುಕೊಂಡು ಹೋಗಿದ್ದಂಥ ಬಾಂಬನ್ನು ಬ್ಲಾಸ್ಟ್ ಮಾಡೋಕೆ ಹೋಗ್ತಾನೆ. ಅದರಲ್ಲಿ ಕಾರು ಚಾಲಕ ಪ್ರವೀಣ್ ಒಂದು ಬಾಂಬನ್ನು ಕಿತ್ತು ಹೊರಗಡೆ ಎಸೆದಾನೆ. ಮತ್ತೊಂದು ಸ್ಫೋಟಗೊಳ್ಳುತ್ತೆ. ಆ ಸ್ಫೋಟಗೊಳ್ಳುವ ಸಮಯದಲ್ಲಿ ಇವರಿಬ್ಬರು ಅದೃಷ್ಟವಶಾತ್ ಕಾರಿನ ಚಾಲಕ ಪ್ರವೀಣ್ ಮತ್ತು ರಮ್ಯಾ ಇಬ್ಬರು ಕಾರಿನಿಂದ ಹೊರಗಡೆ ಇಳಿದು ಜೀವವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು. ಅವರನ್ನು ಈಗ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಅವರಿಂದ ಹೇಳಿಕೆಗಳನ್ನು ಸಹ ದಾಖಲು ಮಾಡಿಕೊಳ್ಳಲಾಗಿದೆ. ಈಗ ಇಲ್ಲಿ ಬಾಂಬು ಸ್ಫೋಟ ಆಗಿದೆ ಅನ್ನೋದು ಖಾತ್ರಿಯಾಗಿದ್ದಂಥ ಹಿನ್ನೆಲೆಯಲ್ಲಿ ಪೊಲೀಸರು ಬಾಂಬನ್ನು ಈ ನಾಗೇಂದ್ರ ಎಲ್ಲಿಂದ ಖರೀದಿ ಮಾಡ್ದ ಅಥವಾ ಆತನಿಗೆ ಯಾರು ತಂದು ಕೊಟ್ಟರು ಅಥವಾ ಆತನೇ ಏನಾದರೂ ಬಾಂಬನ್ನು ಸಿದ್ಧಪಡಿಸಿದ್ದ ಅನ್ನೋ ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಾಗೇಂದ್ರ ಈಗ ಪೊಲೀಸರು ಹೇಳೋ ಪ್ರಕಾರ ರಮ್ಯಾ ಜೊತೆಗೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದ ಅಂತ. ಆದರೆ ಒಂದೇ ಬಿಲ್ಡಿಂಗ್ನಲ್ಲೇ ಇದ್ದರು ಅಥವಾ ಬೇರೆ ಪ್ರತ್ಯೇಕವಾಗಿ ಬೇರೆ ಎಲ್ಲಾದರೂ ವಾಸವಾಗಿದ್ದರು. ಒಂದು ವೇಳೆ ವಾಸವಾಗಿದ್ದಂಥ ಸಂದರ್ಭದಲ್ಲಿ ನಾಗೇಂದ್ರ ಜೊತೆ ಯಾರ್ಯಾರು ವಾಸವಾಗಿದ್ದರು, ಸ್ನೇಹಿತರು ಯಾರಿದ್ದರು, ಆತ ಎಲ್ಲಿ ಕೆಲಸ ಮಾಡ್ತಾಯಿದ್ದ, ಈ ಒಂದು ಮಾಹಿತಿಯೂ ಸಹ ಕಲೆ ಆಗ್ತಾ ಇದ್ದಾರೆ. ಜೊತೆಗೆ ಇವರಿಬ್ಬರ ಬ್ರೇಕಪ್ ಆದಂಥ ಪ್ರೀತಿಯಲ್ಲಿ ಬ್ರೇಕಪ್ ಆದಂಥ ಸಂದರ್ಭದಲ್ಲಿ ಎಷ್ಟು ಅಂತರ ಇತ್ತು, ಆವತ್ತಿನಿಂದ ಇವತ್ತಿನವರೆಗೆ ಇಬ್ಬರ ನಡುವೆ ಏನಾದರೂ ಬೇರೆ ವಿಚಾರಕ್ಕೆ ಏನಾದರೂ ಗಲಾಟೆಗಳಾಗಿರ್ತಕ್ಕಂಥದ್ದು ಅಥವಾ ಅವರ ಕುಟುಂಬರಿಗೆ ಈ ಬಗ್ಗೆ ಮಾಹಿತಿ ಇತ್ತ ಅನ್ನೋ ಆಯಾಮದಲ್ಲೂ ಸಹ ಪೊಲೀಸರು ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ. ಒಟ್ಟಾರೆ ಏನು ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬ್ಲಾಸ್ಟ್ ಆದಂಥ ಕಾರು ಪ್ರೇಯಸಿಯನ್ನೇ ಬಾಂಬಿಟ್ಟು ಕೊಲೆ ಮಾಡೋದಕ್ಕೆ ಹೋಗಿದ್ದ ಮತ್ತು ಚಾಕುವಿನಿಂದ ಅಂದರೆ ಒಂದೊಂದು ಪ್ಲ್ಯಾನನ್ನು ಮಾಡಿದ್ದವು. ಚಾಕುವಿನಿಂದ ಹಿಡಿದು ಕೊಲೆ ಮಾಡೋದು ಅಥವಾ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಕಾರು ಚಾಲಕ ಸೇರಿದಂತೆ ಪ್ರೇಯಸಿ ಈತ 3 ಜನರು ಸಹ ಮೂವರು ಸ್ಫೋಟಿಸಿಕೊಂಡು ಆ ಕಾರಿನಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿ ಸಜೀವ ದಹನವಾದಂತೆ ಇಡೀ ಪ್ರಕರಣವನ್ನು ಬಿಂಬಿಸೋದು ಈತನ ಉದ್ದೇಶ ಆಗಿತ್ತು ಅನ್ನೋ ಅನುಮಾನವು ಸಹ ಈಗ ಪೊಲೀಸರಲ್ಲಿ ಕಾಣೋದಕ್ಕೆ ಶುರು ಮಾಡಿರ್ತಂಥದ್ದು. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕಳ್ಳಂಬೆಳ ಪೊಲೀಸರು ಮಾಡ್ತಾಯಿದ್ದಾರೆ. ಮತ್ತೊಂದು ಕಡೆ ಸಿದ್ದಾಪುರ ಪೊಲೀಸರು ಸಂಬಂಧಪಟ್ಟಂಥ ಅಂದರೆ ಇವರ ಪೋಷಕರಿಂದ ಮತ್ತು ಅವರ ಪೋಷಕರಿಂದ ರಮ್ಯಾ ಮತ್ತು ನಾಗೇಂದ್ರ ಅವರ ಪೋಷಕರಿಂದಲೂ ಸಹ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು
ಮಾಡ್ತಾ ಇದ್ದಾರೆ. ಆ ತನಿಖೆ ವೇಳೆ ಈತ ಯಾವ ಕಾರನ್ನು ಬ್ಲಾಸ್ಟ್ ಮಾಡೋದಕ್ಕೆ ಯಾವ ಬಾಂಬನ್ನು ಬಳಸಿದ್ದಾನೆ, ನಾಡ ಬಾಂಬಾ, ಪೆಟ್ರೋಲ್ ಬಾಂಬಾ ಅಥವಾ ಬೇರೆ ಯಾವುದಾದ್ರೂ ರೀತಿಯ ಬಾಂಬ್ ಸ್ಫೋಟಕ ವಸ್ತುವನ್ನು ಬಳಸಿದ್ದಾನೆ ಅನ್ನೋದು ಮುಂದಿನ ತನಿಖೆ ವೇಳೆ ಬೆಳಕಿಗೆ ಬರಲಿದೆ. ರಾಮ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಫೋನ್ ಬಂತು ನನಗೆ, PSI ಇಂದ ಫೋನ್ ಬಂತು ಬೆಂಗಳೂರಿಂದ. ಅಲ್ಲಿಂದ ಫೋನ್ ಬರ್ತದೆ, ಅಣ್ಣ ಏನು ಅಂತ ಮಾತಾಡ್ಕೊಳ್ಳಿ ಅಂತ ಅವ್ರಿಗೆ ಕೊಟ್ಟೆ ಫೋನು. ನಂತರ ಮುಂದೋದ ಕೂಡ ನಾ ಸ್ವಲ್ಪ ಮುಂದೆ ಬಂದ ಕೂಡ ಚಾಕು ತಗೊಂಡು ಹುಡುಗಿಗೆ ಹಾಕ್ತಿದ್ದೆ. ಹುಡುಗಿಗೆಲ್ಲ ಚಾಕು ಹಾಕಿ ನಾನು ಇಲ್ಲೇ ಹತ್ತತ್ರ ಬಂದು ಸೈಡಿಗೆ ನಿಲ್ಸೋಕೆ ಪ್ರಯತ್ನ ಮಾಡಿದೆ. ಅವಾಗ ಬಾಂಬ್ ಇದೆ ಅಂತ ಅವ್ರ ಹುಡುಗಿ ಕಿರ್ಚಾಡ್ಬಿಟ್ಲು. ಬಾಂಬ್ ಇದೆ ಅಣ್ಣ ಅವನ ಹತ್ರ, ಬಾಂಬ್ ಇದೆ, ತುಂಬ ಟಾರ್ಚ್ ಆಗ್ತಿದ್ದೆ ನನಗೆ, ಹಂಗೆ ಅಂತ ಕಿರ್ಚಾಡ್ಬಿಟ್ಲು. ಕಿರ್ಚಾಡ್ದಾಗ ನಾನು ಇಲ್ಲಿ ಸೈಡಿಗೆ ಹಾಕ್ತಿದ್ದೆ. ಸೈಡಿಗೆ ಹಾಕೊಂಡು ಅವ್ನ ಕೈ ಗಟ್ಟಿ ಹಿಡ್ತಿದ್ದೆ. ಆ ಹುಡುಗಿಗೆ ಹಾಕ್ಬಿಟ್ಟೇನೆ, ಎಣ್ಣೆ ಮೇಲೆ ಚಾಕು ಹಾಕ್ಬಿಟ್ಟಿದ್ದೇನೆ. ನಾನು ಹಿಡ್ಕೊಂಡಿದ್ದೆ, ಅವ್ನ ಕೈ ಹಿಡ್ಕೊಂಡೇ ಇದ್ದೆ. ಆಟೋದವ್ರಿಗೆ ಬೈಕ್ನಾರ ಕರೀದೆ, ಅಣ್ಣ ಒಂಚೂರು ಬರೋಣ ನಾನು ಗಾಡಿ ಹೋಗ್ತದೆ ಅಣ್ಣ, ಬರ್ರ ಅಂತ ಕೂಗ್ತಾ ಇದ್ದೆ. ಈ ಕಡೆಯಿಂದ ಒಬ್ರು ಬೈಕ್ನಾರಿಗೆ ಹೇಳಿದೆ, ಅಣ್ಣ ಆ ಕಡೆಯಿಂದ ತೆಗಿಯೋಣ. ನಾನು ಅವ್ನ ಒಳಗಡೆಯಿಂದ 2-3 ಕಾಸು ನಿಜ ಹೋಗ್ತಿದ್ದೆ. ಇಲ್ಲೇ ಗೊತ್ತಾಗಿದೆ ನಾನು. ಹೌದು, ಎಷ್ಟಿದೆ. ನನ್ನ ಗಾಡಿ ಸೇಫ್ ಆಗೋದು ಮುಖ್ಯ ಆಯಿತು. ಅವ್ನು ನೋಡಿದ್ರೆ ಇಲ್ಲ ಅಂತ ಹೇಳ್ಕೊಂಡು ಫೋನ್ ಬಂತು ನನಗೆ, PSI ಇಂದ ಫೋನ್ ಬಂತು ಬೆಂಗಳೂರಿಂದ. ಅಲ್ಲಿಂದ ಫೋನ್ ಬರ್ತದೆ, ಅಣ್ಣ ಏನು ಅಂತ ಮಾತಾಡ್ಕೊಳ್ಳಿ ಅಂತ ಅವ್ರಿಗೆ ಕೊಟ್ಟೆ ಫೋನು. ನಂತರ ಮುಂದೋದ ಕೂಡ ನಾ ಸ್ವಲ್ಪ ಮುಂದೆ ಬಂದ ಕೂಡ ಚಾಕು ತಗೊಂಡು ಹುಡುಗಿಗೆ ಹಾಕ್ತಿದ್ದೆ. ಹುಡುಗಿಗೆಲ್ಲ ಚಾಕು ಹಾಕಿ ನಾನು ಇಲ್ಲೇ ಹತ್ತತ್ರ ಬಂದು ಸೈಡಿಗೆ ನಿಲ್ಸೋಕೆ ಪ್ರಯತ್ನ ಮಾಡಿದೆ. ಅವಾಗ ಬಾಂಬ್ ಇದೆ ಅಂತ ಅವ್ರ ಹುಡುಗಿ ಕಿರ್ಚಾಡ್ಬಿಟ್ಲು. ಬಾಂಬ್ ಇದೆ ಅಣ್ಣ ಅವನ ಹತ್ರ, ಬಾಂಬ್ ಇದೆ, ತುಂಬ ಟಾರ್ಚ್ ಆಗ್ತಿದ್ದೆ ನನಗೆ, ಹಂಗೆ ಅಂತ ಕಿರ್ಚಾಡ್ಬಿಟ್ಲು. ಕಿರ್ಚಾಡ್ದಾಗ ನಾನು ಇಲ್ಲಿ ಸೈಡಿಗೆ ಹಾಕ್ತಿದ್ದೆ. ಸೈಡಿಗೆ ಹಾಕೊಂಡು ಅವ್ನ ಕೈ ಗಟ್ಟಿ ಹಿಡ್ತಿದ್ದೆ. ಆ ಹುಡುಗಿಗೆ ಹಾಕ್ಬಿಟ್ಟೇನೆ, ಎಣ್ಣೆ ಮೇಲೆ ಚಾಕು ಹಾಕ್ಬಿಟ್ಟಿದ್ದೇನೆ. ನಾನು ಹಿಡ್ಕೊಂಡಿದ್ದೆ.